ಮಾತ್ರ ಉದ್ಯೋಗ ಕೊಡಬೇಕು ಅನ್ನೋಂಥ ರೀತಿಯಲ್ಲಿ ಆ ಹೆಣ್ಣು ಮಗಳು ಅವರ ಮಡದಿ ಎಜುಕೇಟೆಡ್ ಇದ್ದಾರೆ, BCA ಕಲ್ತಿದ್ದಾರೆ. ಹಾಗಾಗಿ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅನ್ನೋಂಥ ರೀತಿಯ ಒಂದು ಮನವಿಯನ್ನು ಮುಖ್ಯಮಂತ್ರಿಗಳ ಹತ್ರ ನಾವು ಮಾಡ್ತೇವೆ. ನಾವೆಲ್ಲರೂ ಕೂಡ ಜೊತೆಯಲ್ಲಿ ಸೇರಿಕೊಂಡು ಸ್ಪೀಕರ್ ಅವರ ಮುಖಾಂತರ ದಿನೇಶ್ ಹೆಗ್ಡೆ ಅವರು ನಾವೆಲ್ಲ ಜೊತೆಯಲ್ಲಿ ಸೇರಿಕೊಂಡು ಅಶೋಕ್ ಅವರಿದ್ದಾರೆ ಸೇರಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಒತ್ತಡವನ್ನು ತರುವಂಥ ಕೆಲಸ ಕಾರ್ಯ ಮಾಡ್ತೇವೆ. ಆ ಕುಟುಂಬಕ್ಕೆ ಸರಿಯಾದ ರೀತಿಯಲ್ಲಿ ಇವತ್ತು ಪರಿಹಾರ, ಇದು ಜೀವ ಅಂತೂ ವಾಪಸ್ ತರಲಿಕ್ಕೆ ಆಗೋದಿಲ್ಲ. ಆದರೆ ಆ ಕುಟುಂಬ ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಸಮಾಜದಲ್ಲಿ ಇವತ್ತು ಒಳ್ಳೆ ರೀತಿಯಲ್ಲಿ ಬದುಕುವಂಥ ಅವಕಾಶಕ್ಕೆ ಹೊಂದಿಕೊಂಡು ಸರ್ಕಾರದಿಂದ ಏನೇನು ಮಾಡಲಿಕ್ಕೆ ಅವಕಾಶ ಉಂಟು ಅದಕ್ಕೆಲ್ಲ ನಮ್ಮ ಪ್ರಯತ್ನ ಇದೆ. ಮತ್ತು ಆ ಕುಟುಂಬಕ್ಕೆ ಇವತ್ತು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ, ಅನೂಪ್ ಪೂಜಾರಿ ಅವರಿಗೆ. ಅದೇ ರೀತಿಯಾಗಿ ಇವತ್ತು ಅವರ ಕುಟುಂಬಸ್ಥರಿಗೂ ಕೂಡ ಇವತ್ತು ಆದಂಥ ದುಃಖ ನೋವು ಎಲ್ಲವನ್ನೂ ಕೂಡ ಸಹಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಕೆಲವು ದೊಡ್ಡ ಲೀಡರ್ ಹತ್ರ ಹೋಗಿ ಸರ್, ಬೆಳಿಗ್ಗೆ ಬೆಳಗಾವಿಯಿಂದ ಇಲ್ಲಿ ಅಲ್ಲಿಂದ ಬೈ ರೋಡ್ ಅಂತ ಹೇಳಿದ್ರು. ನಾವೆಲ್ಲ ಅದನ್ನು ಮಂಗಳೂರಿಂದ ಬರಬೇಕಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿ ಹೇಳಲಿಕ್ಕೆ ನಮ್ಮಂದ್ರೆ ಹೇಳಿದ ಬೇರೆ ರೀತಿ ರಾಜಕಾರಣ ಆಗುತ್ತೆ, ರೆಸ್ಪಾನ್ಸೇ ಮಾಡಲಿಲ್ಲ ಸರ್. ಹೌದಾ, ಕಡೆಗೆ ಫುಲ್ ಫೋಟೋಕ್ಕೆಲ್ಲ ಇಟ್ಕೊಟ್ರು ಸರ್. ಶಿಕ್ಷಣ ಇಲಾಖೆ ಸ್ವಲ್ಪ ತುಂಬ ಸಪೋರ್ಟ್. ಲ್ಯಾಬ್ ಟೆಕ್ನಿಷಿಯನ್ ಮಾಡಿದೆ, ಬಟ್ ನೆನ್ಸಿಗೆ ಫರಕ್ ಆಗ್ತದೆ. ಮನ ಅನ್ಸತ್ತೆ ನೆತ್ತಿಗೆ ಪುನಃ ಹಾಕುತ್ತೆ ಅಂತ ಮನ ಸುಮ್ಮನೆ ಆಗ್ತದೆ. ಡೀಟೇಲ್ಸ್ ಎಲ್ಲ ಬರೀ ಆಕಳ ಕೊರೊಂದಿತ್ತು ಮಸ್ತ್ ಹಾಗೆ ಮೊದಲೇ ಇರ್ತೀರಿ ಇಂಚೂರು ಅಂತ ಎಣ್ಣೆ ಅಂದ್ರೆ ನನ್ನ ನಡುತ್ತದೆ ಮಣಿಂದ್ರಲ್ಲಿ ಕುಡ್ದು ಬರ್ತೇವೆ. ಮತ್ತು ಬೇರೆ ವರ್ಣ ಮನದಲ್ಲಿ 20 ತಾರೀಕು ಬೋತುಂಟು ಆಪಲ್ ಎಣ್ಣೆ ತಂದು ಓದ್ ಕುಡ್ದು ಬರೀ ಮೂಲಿತ್ನ ಮೂಲ ಬರ್ತಾನೆ ತಂದು ಸ್ಪೆಷಲ್ ಅಲ್ಪ ಹೆಂಗ್ರೆ ಇಲ್ಲದ್ರೆ ಬರ್ತಾರೆ. ಅಲ್ಲಿಗೆ ಬಂದ ಸ್ವಲ್ಪ ಕಟ್ಟೆಗೆ ಶಿವರಾಮಣ್ಣ ಸೆಕೆಂಡರಿ ಸ್ಟೋರೇಜಿಂದ 6 ಕಿಲೋಮೀಟರ್. ಹಾಂ ಸರ್, ಸರಿ ಸರಿ. ಗಾಡಿ ಕಾಪುಡೆ ಫುಲ್ ಡ್ಯೂಟಿ ಕಾಪು ಲೈನ್ ಮ್ಯಾನೇಜ್ ಇತ್ತು ಐತೆ ಬಲ ಟೆಕ್ನಿಕಲ್ ಆತೇನೆ ಸ್ಪೀಕರ್ ಆತೇನೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಕೆಲವು ವರ್ಷ 5 ವರ್ಷ